ಹಾಯ್ ಹೆಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್ ಎವ್ರಿವನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನಿವತ್ತು ಬೆಳಗ್ಗಿನ ತಿಂಡಿಗೆ ಕಡಲೆ ಪಲ್ಯ ಹಾಗೂ ರೊಟ್ಟಿಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಕಡಲೆ ಪಲ್ಯ ಮಾಡಲಿಕ್ಕೆ ಎಲ್ಲ ಥರದ ಕಾಳು, ಕಡಲೆ, ಅಲಸಂದೆ, ಹೆಸರು ಹಾಗೂ ಒಟ್ಟಾಣೆ ಕಾಳುಗಳನ್ನು ನೆನೆಸಿ ಬೇಯಿಸಿಟ್ಟುಕೊಂಡಿದ್ದೀನಿ. ಹಾಗೆ ಈ ಕಡೆ ಕಡಲೆಯನ್ನು ಸಣ್ಣದಾಗಿ ಹೆಚ್ಚಿ 2 ರಿಂದ 3 ದಿನಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ನೀರನ್ನು ಚೇಂಜ್ ಮಾಡಿಕೊಳ್ಳುತ್ತಾ ಇಟ್ಟುಕೊಂಡು ಇವತ್ತು ಕಡಲೆಯನ್ನು ಬೇಯಿಸಿ ಅದರ ನೀರನ್ನು ತೆಗೆದಿಟ್ಕೊಂಡಿದ್ದೇನೆ. ಹಾಗೆ ರೊಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಕಡಲೆ ಪಲ್ಯಕ್ಕೆ ಮಸಾಲೆಯನ್ನು ರುಬ್ಬಲಿಕ್ಕೆ ಕೊಬ್ಬರಿ ತುರಿ, ಖಾರದ ಪುಡಿ, ಧನಿಯಾ, ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿಗಳನ್ನು ಹಾಕಿ ರೆಡಿ ಮಾಡಿಟ್ಕೊಂಡು ಅದಕ್ಕೆ ಒಗ್ಗರಣೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ರೆಡಿ ಮಾಡಿಟ್ಟುಕೊಂಡ ನಂತರ ರೊಟ್ಟಿಯನ್ನು ಮಾಡಲಿಕ್ಕೆ ನಾನು ಇಲ್ಲೇ ಒಂದೊಂದೇ ಉಳ್ಳೆಗಳನ್ನು ಮಾಡಿಕೊಂಡು ಅದನ್ನು ಈ ರೀತಿ 2 ಪ್ಲಾಸ್ಟಿಕ್ ಪೇಪರ್ಗಳ ಮೇಲೆ ಹಾಕಿ ಒಂದೊಂದೇ ರೊಟ್ಟಿಯನ್ನು ಪ್ಲಾಸ್ಟಿಕ್ ಪೇಪರ್ನಿಂದ ಆ ಮಷಿನ್ನಲ್ಲಿ ಹಾಕಿ ತಿರುಗಿಸುತ್ತಾ ಈ ರೀತಿಯಾದ ರೊಟ್ಟಿಯನ್ನು ಮಾಡಿ ರೆಡಿ